ಅಂಬೇಡ್ಕರ್ನ ನೀವು ಎಲ್ಲಿಗೆ ಸೀಮಿತಗೊಳಿಸ್ತೀರಿ? ಬರೀ ರಿಸರ್ವೇಷನ್ಗೆ ಸೀಮಿತಗೊಳಿಸ್ತೀರಾ? ರಿಸರ್ವೇಷನ್ ನಿಮಗೀಗ ನಾಳೆ ಒಂದು ಅಗ್ರಿಕಲ್ಚರಲ್ ಪ್ರಾಬ್ಲಮ್ ಬಂತು. ಅಗ್ರಿಕಲ್ಚರಲ್ ಪ್ರಾಬ್ಲಮ್ ಬಂದಾಗ ನಮ್ಮ ಕೈ ಎಲ್ಲಿಡ್ತೀವಿ? ಅಂಬೇಡ್ಕರ್ ಅವರ ಅಗ್ರಿಕಲ್ಚರಲ್ ರಿಫಾರ್ಮ್ಸ್ ಬಗ್ಗೆ ಮಾತಾಡ್ತೀವಿ, ಅಲ್ಲಿ ನಮ್ಮ ಕೈ ಇಡ್ತೀವಿ. ನಾಳೆ ದಿವಸ ಕರ್ನಾಟಕಕ್ಕೆ ಆಂಧ್ರಕ್ಕೆ ನೀರಿನ ಹಂಚಿಕೆಯಲ್ಲಿ ತೊಂದರೆ ಆಯಿತು, ಅಂಬೇಡ್ಕರ್ ಅವರ ವಾಟರ್ ಮ್ಯಾನೇಜ್ಮೆಂಟ್ಗೆ ಹೋಗ್ತೀವಿ. ಅವ್ರು ಏನು ಹೇಳ್ತಾರೆ ಅಂತ ಕೇಳ್ತೀವಿ. ಅವ್ರು ಹೇಳ್ತಾರೆ, ರಾಜ್ಯವನ್ನು ನೀವು ಡಿವೈಡ್ ಮಾಡಬೇಡಿ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ರೈಲ್ವೆ ಟ್ರ್ಯಾಕ್ ಹೆಂಗೆ ಹೋಗುತ್ತೋ ನದಿಗಳು ಕೂಡ ಹಂಗೆ ಹೋಗಬೇಕು, ದೇಶ ಒಂದಾಗಿರಬೇಕಾದ್ರೆ ಅಂತ ಹೇಳ್ತಾರೆ. ಅದಕ್ಕೆ ಹೋಗ್ತೀವಿ. ಕಾವೇರಿ ಇಶ್ಯೂ ಬಂದಾಗ ನಾವು ಅಂಬೇಡ್ಕರ್ಗೆ ಹೋಗ್ತೀವಿ. ಅವರ ವಾಟರ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಅವ್ರು ಕೊಟ್ಟಿರುವಂಥ ರಿಪೋರ್ಟ್ಸ್ ಬಗ್ಗೆ ಓದ್ತೀವಿ. ನಿಮಗೆ ಇವತ್ತು ಬೀದಿಯಲ್ಲಿರೋ ಒಂದು ಮರ ಕಡಿದಿದ್ರೆ ನಿಮ್ಮನ್ನು ಜೈಲಿಗೆ ಹಾಕ್ತಾರೆ. ಆ ಮರಕ್ಕೆ ಬದುಕೋ ಹಕ್ಕನ್ನು ಕೊಟ್ಟಿದ್ದಾರು. ಯಾವುದೋ ಕಾಡಲ್ಲಿರೋ ಸಾವಿರಾರು ಜಿಂಕೆಗಳು ಒಂದು ಜಿಂಕೆ ನೋಡಿದ್ರು ನಿಮ್ಮನ್ನು ಜೈಲಿಗೆ ಕಳಿಸ್ತಾರೆ. ನೀವು ಎಂಥ ಸೆಲೆಬ್ರಿಟಿ ಆಗಿದ್ರು ಕೂಡ ಅದಕ್ಕೆ ಬದುಕೋ ಹಕ್ಕನ್ನು ಕೊಟ್ಟಿದ್ದಾರು. ಅಂಬೇಡ್ಕರ್ ಅಲ್ವಾ? ಸಂವಿಧಾನ ಅಲ್ವಾ? ಅಂಬೇಡ್ಕರ್ ಇದಕ್ಕೆ ಸೀಮಿತಗೊಳಿಸ್ಕೊಂಡ್ಬಿಡ್ತೀರಾ? ನಿಮ್ಮ ಜೋಬಲ್ಲಿರೋ ನೋಟ್ ಎಲ್ಲಿಂದ ಬಂತು? ಅಂಬೇಡ್ಕರ್ ಅದನ್ನು ರಿಸರ್ಚ್ ಇದನ್ನು ಸಬ್ಮಿಟ್ ಮಾಡದೇ ಇದ್ದಿದ್ರೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ಗೆ ದ ಪ್ರಾಬ್ಲಮ್ ಆಫ್ ದ ಇಂಡಿಯನ್ ರುಪೀಸ್ ಆ್ಯಂಡ್ ಇಸ್ ಎವ್ಯಾಲ್ಯೂಯೇಷನ್ ಬಗ್ಗೆ ಆದರೂ ಕೊಡದೇ ಇದ್ದಿದ್ದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲಿಂದ ಬರ್ತಾಯಿತ್ತು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1935 ಆ್ಯಕ್ಟ್ ಎಲ್ಲಿಂದ ಬಂತು? ಅಂಬೇಡ್ಕರ್ ಇಲ್ಲದೇ ಇದ್ದಿದ್ದರೆ ಆ ಜೋಬಲ್ಲಿರೋ ನೋಟ್ ಎಲ್ಲಿಂದ